ಯುದ್ಧದ ನಡುವೆ ಬೆಂಜಮಿನ್ ನೇತನ್ಯಾಹು ಹತ್ಯೆಯಾಗಿದ್ದಾರೆ ಅನ್ನೋ ವದಂತಿ ಹರಿದಾಡ್ತಾ ಇದೆ. ನೇತನ್ಯಾಹು ಹತ್ಯೆಯಾಗಿದೆ ಅನ್ನೋ ಬಗ್ಗೆ ಹರಡಿದೆ ವದಂತಿ. ಸೋಷಿಯಲ್ ಮೀಡಿಯಾಗಳಲ್ಲಿ ವದಂತಿ ಹರಿದಾಡ್ತಾ ಇರುವಂಥದ್ದು. ಇಸ್ರೇಲ್ ಪ್ರಧಾನಿಯ ಸಾವಿನ ಸುದ್ದಿಗಳೆಲ್ಲವೂ ಬರೀ ಸುಳ್ಳು, ಅವರಿಗೇನೂ ಆಗಿಲ್ಲ, ಅವರು ಸುರಕ್ಷಿತವಾಗಿದ್ದಾರೆ ಅಂತ ಖುದ್ದು ಇಸ್ರೇಲ್ನ ಪ್ರಧಾನಿ ಕಚೇರಿಯಿಂದಲೇ ಈಗ ಸಾವಿನ ಸುದ್ದಿ ಸುಳ್ಳು ಅನ್ನುವ ಮಾಹಿತಿ ಬಂದಿದೆ. ಸ್ಪಷ್ಟನೆ ಹೊರಬಿದ್ದಿದೆ. ಶುಕ್ರವಾರದಂದು ಕಡೆಯ ವಿಡಿಯೋವನ್ನು ಅವರು ಪೋಸ್ಟ್ ಮಾಡಿದ್ರು ಬೆಂಜಮಿನ್ ನೇತನ್ಯಾಹು ಅವರು. ಈ ವಿಡಿಯೋ ಹೊರಬಂದ ಬಳಿಕವೇ ಈ ಸಾವಿನ ಸುದ್ದಿ ಹರಿದಾಡಿದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ಜಾಸ್ತಿ ಆಗಿದ್ದು. ಈ ವಿಡಿಯೋ ಹೊರಗಡೆ ಬಂದ ನಂತರ ನೇತನ್ಯಾಹು ರಿಲೀಸ್ ಮಾಡಿದ್ದು AI ವಿಡಿಯೋ ಅಂತೇಳಿ ಒಂದು ವಾದ ಇದೆ. ನೇತನ್ಯಾಹುರನ್ನ ಈಗೇನು ಗಮನಿಸ್ತಾ ಇದ್ದೀರಾ, ಈ ವಿಡಿಯೋ ಅವರ ಒರಿಜಿನಲ್ ವಿಡಿಯೋ ಅಲ್ಲ, ಇದು AI ವಿಡಿಯೋ. ಅವರ ಹತ್ಯೆ ಆಗಿದೆ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು. ಆದರೆ ಆ ಸುದ್ದಿ ಈಗ ಸುಳ್ಳು ಅಂತೇಳಿ ಇಸ್ರೇಲ್ನ ಪ್ರಧಾನಿ ಕಚೇರಿಯೇ ಸ್ಪಷ್ಟನೆಯನ್ನ ನೀಡಿದೆ. ಸಾಕಷ್ಟು ಕುತೂಹಲವನ್ನ ಮೂಡಿಸಿದ್ದಂತಹ, ಸಂಚಲನವನ್ನ ಸೃಷ್ಟಿಸಿದಂತಹ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳೇನಿದ್ವು, ಬೆಂಜಮಿನ್ ನೇತನ್ಯಾಹುರನ್ನ ಕೂಡ ಹತ್ಯೆ ಮಾಡಲಾಗಿದೆ ಅನ್ನುವ ವದಂತಿ ಹರಿದಾಡ್ತಾ ಇತ್ತು. ಅದಕ್ಕೆ ಈಗ ಇಸ್ರೇಲ್ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಸದ್ಯ ಇಸ್ರೇಲ್ ಹಾಗೆ ಅಮೆರಿಕ ಇರಾನ್ ಮೇಲೆ ಜಂಟಿಯಾಗಿ ದಾಳಿ ನಡೆಸ್ತಾ ಇದೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾ ಹೋಗ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್. ನ್ಯೂಸ್ ರೂಮ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಮೋಹನ್, ಬೆಂಜಮಿನ್ ನೇತನ್ಯಾಹುರನ್ನೇ ಹತ್ಯೆ ಮಾಡಲಾಗಿದೆ ಅಂತೇಳಿ ಒಂದು ವದಂತಿ ಹರಿದಾಡ್ತಾ ಇತ್ತು, ಇದು ಸುಳ್ಳು ಅನ್ನೋದನ್ನ ಈಗ ಇಸ್ರೇಲ್ ಹೇಳ್ತಾ ಇದೆ. ಆಕ್ಚುಯಲ್ ಆಗಿ ಈ ಥರದ ಒಂದು ವದಂತಿ ಹರಡೋದಕ್ಕೆ ಕಾರಣವಾಗಿದ್ದೇನು ಅಂತ? ನವೀನ್, ಮುಖ್ಯವಾಗಿ ನಿನ್ನೆ ಒಂದು ಇಸ್ರೇಲ್ ಬೆಂಜಮಿನ್ ನೇತನ್ಯಾಹುರ ಒಂದು ವಿಡಿಯೋವನ್ನು ಪೋಸ್ಟ್ ಮಾಡಿತ್ತು. ಆ ವಿಡಿಯೋದಲ್ಲಿ ಬೆಂಜಮಿನ್ ನೇತನ್ಯಾಹುರ ಕೈನಲ್ಲಿ 6 ಬೆರಳುಗಳಿವೆ ಅನ್ನೋ ಒಂದು ಅಂಶವನ್ನು ಕೆಲವರು ಐಡೆಂಟಿಫೈ ಮಾಡಿ ಅದ್ರ ಬಗ್ಗೆ ಚರ್ಚೆನ ಮಾಡಲಿಕ್ಕೆ ಶುರು ಮಾಡಿದ್ರು. ಹಾಗಾಗಿ ಆ ಒಂದು ವಿಡಿಯೋನೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಿಂದ ಕ್ರಿಯೇಟ್ ಮಾಡಿರುವಂಥದ್ದು. ಇದು ನಿಜವಾದಂಥ ಬೆಂಜಮಿನ್ ನೇತನ್ಯಾಹುರ ವಿಡಿಯೋನೇ ಅಲ್ಲ. ಬೆಂಜಮಿನ್ ನೇತನ್ಯಾಹುರನ್ನ ಹತ್ಯೆ ಮಾಡಿರ್ಬೋದು. ಈ ಕಾರಣಕ್ಕಾಗಿಯೇ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಡಿಯೋನ ಇಸ್ರೇಲ್ ದೇಶ ಬಿಡುಗಡೆ ಮಾಡಿದೆ. ಹಾಗಾದರೆ ನಿಜವಾದಂಥ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಎಲ್ಲಿದ್ದಾರೆ, ಹೇಗಿದ್ದಾರೆ, ಅವರನ್ನು ಹತ್ಯೆ ಮಾಡಲಾಗಿದೆಯಾ ಇಲ್ವಾ ಅನ್ನೋ ಒಂದು ಚರ್ಚೆಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದ್ವು. ಮತ್ತು ಅಮೆರಿಕದ ಕೆಲವರು ಕೂಡ ಬೆಂಜಮಿನ್ ನೇತನ್ಯಾಹುರನ್ನ ಹತ್ಯೆ ಮಾಡಲಾಗಿದೆಯಾ ಹೇಗೆ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳನ್ನು ಕೂಡ ಕೇಳಿದ್ರು. ಹೀಗಾಗಿ ಒಂದು ನಿನ್ನೆ ದೊಡ್ಡ ಮಟ್ಟದಲ್ಲಿ ಈಗ ಬೆಂಜಮಿನ್ ನೇತನ್ಯಾಹುರನ್ನ ಹತ್ಯೆ ಮಾಡಲಾಗಿದೆಯಾ ಮತ್ತು ಅವರ ವಿಡಿಯೋ ವಿಡಿಯೋನ ಹೇಗೆ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಉದ್ಭವವಾಗಿದ್ವು. ಇದಕ್ಕೀಗ ಇಸ್ರೇಲ್ ಪ್ರಧಾನಿ ಕಚೇರಿಯ ಸ್ಪಷ್ಟವಾದಂಥ ಉತ್ತರವನ್ನು ಕೊಟ್ಟಿದೆ. ಬೆಂಜಮಿನ್ ನೇತನ್ಯಾಹುರನ್ನ ಹತ್ಯೆ ಮಾಡಿಲ್ಲ, ಅವರು ಸುರಕ್ಷಿತವಾಗಿದ್ದಾರೆ, ಸೇಫ್ ಆಗಿದ್ದಾರೆ ಮತ್ತು ಆ ವಿಡಿಯೋ ಕೂಡ ವಿಡಿಯೋ ಅನ್ನೋ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿತ್ತು. ಮತ್ತು ಬೆಂಜಮಿನ್ ನೇತನ್ಯಾಹುರ ಕೈನಲ್ಲಿ 6 ಬೆರಳುಗಳಿಲ್ಲ, 5 ಬೆರಳುಗಳಿವೆ. ಮತ್ತು ಆ ಒಂದು ವಿಡಿಯೋವನ್ನು ತಪ್ಪಾಗಿ ಕೆಲವರು ಅರ್ಥೈಸಿಕೊಂಡಿದ್ದಾರೆ ಅನ್ನೋ ಒಂದು ಸ್ಪಷ್ಟನೆಯನ್ನು ಕೂಡ ಇಸ್ರೇಲ್ ಪ್ರಧಾನಿಯವರ ಕಚೇರಿಯಿಂದ ನೀಡಲಾಗಿದೆ. ಹೀಗಾಗಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದಂಥ ವದಂತಿಗೆ ಈಗ ಸ್ಪಷ್ಟನೆಯನ್ನು ನೀಡುವಂಥದ್ದು ಮತ್ತು ಅದಕ್ಕೆ ಅಂತಿಮವಾದಂಥ ತೆರೆಯುವಂಥ ಕೆಲಸವನ್ನು ಇಸ್ರೇಲ್ ಪ್ರಧಾನಿ ಕಚೇರಿನೇ ಮಾಡಿದೆ. ಈಗ ಮುಖ್ಯವಾಗಿ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಈಗಾಗಲೇ 16ನೇ ದಿನಕ್ಕೆ ಕಾಲಿಟ್ಟಿದೆ. ಈಗ ಬೆಂಜಮಿನ್ ನೇತನ್ಯಾಹುರನ್ನ ಗುರಿಯಾಗಿಸಿಕೊಂಡು ಕೂಡ ಇರಾನ್ ದಾಳಿಯನ್ನು ನಡೆಸಲಿಕ್ಕೆ ಪ್ರಯತ್ನವನ್ನು ನಡೆಸ್ತಾ ಇದೆ. ಆದರೆ ಇಸ್ರೇಲ್ ದೇಶದಲ್ಲೂ ಕೂಡ ಬಂಕರ್ಗಳಿವೆ. ಬಂಕರ್ಗಳಲ್ಲಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಕೂಡ ರಕ್ಷಣೆಯನ್ನು ಪಡ್ಕೊಂಡಿದ್ದಾರೆ. ಜೊತೆಗೆ ಅಯತುಲ್ಲಾ ಅಲಿ ಖಮೇನಿ ಅವರನ್ನು ಕೂಡ ಬಂಕರ್ಗಳಿಗೆ ಕಳಿಸಲಾಗಿದೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಅವ್ರನ್ನ ಬಂಕರ್ಗೆ ಕಳಿಸ್ತಿರಲಿಲ್ಲ, ಅವರು ತಮ್ಮ ಮನೆಯಲ್ಲೇ ಇದ್ರು. ಆ ಸಂದರ್ಭದಲ್ಲಿ ಅವರ ಮೇಲೆ ಈ ಮಿಸೈಲ್ ಸ್ಟ್ರೈಕ್ ಅನ್ನು ನಡೆಸಿ ಇಸ್ರೇಲ್ ಮತ್ತು ಅಮೆರಿಕ ದೇಶಗಳು ಹತ್ಯೆಯನ್ನು ನಡೆಸಿವೆ. ಅದೇ ರೀತಿಯಲ್ಲಿ ಈಗ ಪ್ರತಿಯಾಗಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರನ್ನು ಕೂಡ ಹತ್ಯೆ ಮಾಡಲಿಕ್ಕೆ ಇರಾನ್ ದೇಶ ಕೂಡ ದಾಳಿಯನ್ನು ನಡೆಸಬಹುದು ಅನ್ನೋ ಒಂದು ಮುನ್ನೆಚ್ಚರಿಕೆ ಕಾರಣಕ್ಕಾಗಿ ಇಸ್ರೇಲ್ ಪ್ರಧಾನಿಗೂ ಕೂಡ ಬಂಕರ್ನಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ, ರಕ್ಷಣೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹೀಗಾಗಿ ಇಸ್ರೇಲ್ ಪ್ರಧಾನಿ ಹತ್ಯೆ ಮಾಡಿಲ್ಲ, ಅವರು ಸುರಕ್ಷಿತವಾಗಿದ್ದಾರೆ ಅಂತೇಳಿ ಈಗ ಇಸ್ರೇಲ್ ಪ್ರಧಾನಿ ಕಚೇರಿ ಸ್ಪಷ್ಟನೆಯನ್ನ ನೀಡಿದೆ. ನವೀನ್, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.